ಭ್ರಷ್ಟಾಚಾರವನ್ನು ನಿರ್ನಾಮ ಮಾಡುವುದು ಹೇಗೆ ಎಂಬುದನ್ನು ಬಿಜೆಪಿಯಿಂದ ಕಲಿಬೇಕು. ಬಿಜೆಪಿ ಬೆಂಬಲದಿಂದ ರಾಜ್ಯಸಭಾ ಸದಸ್ಯರಾಗಿದ್ದ ಸುಭಾಷ್ ಚಂದ್ರ ಗೋಯಂಕಾ ಅವರು ಬಿಜೆಪಿಯ ವಾಷಿಂಗ್ ಮೆಷಿನ್ ನೀತಿಗೆ ಹೊಸ ಉದಾಹರಣೆಯಾಗಿದ್ದಾರೆ. ಇವರು ಒಟ್ಟು 22,000 ಕೋಟಿ ರೂಪಾಯಿಯನ್ನು ಬ್ಯಾಂಕ್ನಿಂದ ಸಾಲವಾಗಿ ಪಡೆದುಕೊಂಡಿದ್ದರು. ಇದೀಗ ಅವರು ಕೇವಲ 6 ಕೋಟಿ 50 ಲಕ್ಷ ರೂಪಾಯಿಯನ್ನು ಪಾವತಿ ಮಾಡಿದರೆ ಸಾಕು ಎಂದು ನಿರ್ಧರಿಸಲಾಗಿದೆ. ಅಂದರೆ ಪ್ರತಿ 10 ಲಕ್ಷ ರೂಪಾಯಿ ಸಾಲಕ್ಕೆ ಕೇವಲ 3 ರೂಪಾಯಿ ಪಾವತಿಸುವ ಅಭೂತಪೂರ್ವ ಕಥೆ ಇದು. ಸುಭಾಷ್ ಚಂದ್ರ ಅವರು ಜಿ ಗ್ರೂಪ್ ಮತ್ತು ಎಸ್ಎಲ್ ಗ್ರೂಪ್ನ ಮಾಲೀಕರಾಗಿದ್ದಾರೆ. ಇವರ ಮೇಲೆ 22,000 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಸಾಲದ ಹೊಣೆ ಇತ್ತು. ಈಗ 6 ಕೋಟಿ 50 ಲಕ್ಷ ರೂಪಾಯಿಯನ್ನು ಪಾವತಿಸಿದರೆ ಸಾಕು ಎಂಬುದಾಗಿ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ತೀರ್ಮಾನಿಸಿದೆ. ಇವರು 2016ರಿಂದ 22ರವರೆಗೆ ಹರಿಯಾಣದಿಂದ ರಾಜ್ಯಸಭೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದರು. ಇವರಿಗೆ ಬಿಜೆಪಿ ಶಾಸಕರು ಮತ ನೀಡಿದರು. ಆರ್ಎಸ್ಎಸ್ನೊಂದಿಗೆ ತನ್ನ ಯುವ ಪ್ರಾಯದಲ್ಲಿ ಸಂಪರ್ಕ ಇರೋದನ್ನ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಹೇಳಿಕೊಂಡಿದ್ದಾರೆ. ಆದರೆ ಈಗ ಅಧಿಕಾರಿಗಳು ಹೇಳುವುದೇನು ಗೊತ್ತೇ? ಬರೀ 31 ಕೋಟಿ ರೂಪಾಯಿ ಮಾತ್ರ ಅವರಿಗೆ ಆಸ್ತಿ ಇದೆ. ಟ್ರಿಬ್ಯುನಲ್ ಇವರೆಲ್ಲ ಸಾಲವನ್ನ ಮನ್ನಾ ಮಾಡಿರುವುದಕ್ಕೆ ಈ ಲೆಕ್ಕಾಚಾರವೇ ಕಾರಣ. ಅವರ ಹತ್ತಿರ ಹಣ ಇಲ್ಲ, ಆದ್ದರಿಂದ ಅವರಿಗೆ ಸಾಲ ಮರುಪಾವತಿ ಮಾಡಲು ಸಾಧ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ 10 ಲಕ್ಷ ರೂಪಾಯಿಗೆ ಬರೀ 3 ರೂಪಾಯಿಯಂತೆ ಅವರು ಸಾಲ ಮರುಪಾವತಿಸಿದರೆ ಸಾಕು ಎಂದು ಟ್ರಿಬ್ಯುನಲ್ ಹೇಳಿದೆ. ಯೆಸ್ ಬ್ಯಾಂಕ್, ಎಲ್ಐಸಿ ಹೌಸಿಂಗ್ ಫೈನಾನ್ಸ್, ಕೆನರಾ ಬ್ಯಾಂಕ್ ಸಹಿತ ಎಲ್ಲ ಬ್ಯಾಂಕ್ಗಳು ಇವರಿಗೆ ಸಾಲ ನೀಡಿವೆ. ಇದಕ್ಕೆ ಕಾರಣ ಏನಂದ್ರೆ 2010-2012ರ ಸುಮಾರಿಗೆ ಜಿ ಎಂಟರ್ಟೈನ್ಮೆಂಟ್ ಗ್ರೂಪ್ನ ಷೇರು ಬೆಲೆ 100 ರೂಪಾಯಿ ಇದ್ರೆ 2018ಕ್ಕೆ ಇದು ರೂಪಾಯಿ 700ಕ್ಕೆ ತಲುಪಿತು. ಆದ್ದರಿಂದ ಬ್ಯಾಂಕ್ಗಳು ಇವರಿಗೆ ಕರೆದು ಸಾಲ ಕೊಡತೊಡಗಿದವು. ನಿಮಗೆ ಗೊತ್ತಿರಲಿ, ಸಹಾರಾ ಇಂಡಿಯಾದ ಮಾಲಕರನ್ನ ನಮ್ಮದೇ ನ್ಯಾಯಾಲಯ ಜೈಲಿಗೆ ತಳ್ಳಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿತ್ತು. ಮಲ್ಯ ಅವರ ಆಸ್ತಿಯನ್ನು ಮಾರಿ ಬ್ಯಾಂಕ್ ತನ್ನ ಸಾಲ ಚುಕ್ತ ಮಾಡಿಕೊಂಡಿತ್ತು. ಆದರೆ ಸುಭಾಷ್ ಚಂದ್ರ ಮಾತ್ರ ಫ್ರೀ. ಅವರ 22,000 ಕೋಟಿ ಸಾಲದ ಹಣಕ್ಕೆ ಬರೀ 6.5 ಕೋಟಿ ರೂಪಾಯಿಯನ್ನು ಮರುಪಾವತಿಸುವ ಮೂಲಕ ಅವರನ್ನು ಸಾಲದಿಂದ ಮುಕ್ತಗೊಳಿಸಿದೆ. ಹಾಗಂತ ಈ 22,000 ಕೋಟಿ ರೂಪಾಯಿ ಯಾರ್ದು ಗೊತ್ತಾ? ಸರ್ಕಾರದ್ದಲ್ಲ. ಈ ದೇಶದ ನಾಗರಿಕರು ಪೈಸೆ ಕೂಡಿ ಹಾಕಿ ಬ್ಯಾಂಕಲ್ಲಿ ಇಟ್ಟಿದ್ದಾರಲ್ಲ, ಅದೇ ಹಣವನ್ನೇ ಇವರಿಗೆ ಈ ಬ್ಯಾಂಕ್ಗಳು ಕೊಟ್ಟಿವೆ. ಇದೀಗ ಅದೇ ಹಣಕ್ಕೆ ಇವರು ಟೋಪಿ ಹಾಕಿದ್ದಾರೆ. ಬಡವರು 1,000 ರೂಪಾಯಿ ಸಾಲ ಪಡೆದರೂ ಅದಕ್ಕೆ 10 ಪಟ್ಟು ಬಡ್ಡಿ ಸೇರಿಸಿ ಕೊಡಬಾರದ ಹಿಂಸೆ ಕೊಟ್ಟು ಅದನ್ನು ಹಿಂಪಡೆದುಕೊಳ್ಳುವ ಬ್ಯಾಂಕ್ಗಳು ಸುಭಾಷ್ ಚಂದ್ರ ಅವರ ಬಗ್ಗೆ ಮಾತ್ರ ಕರುಣಾಮಯಿಯಾಗಿವೆ. ಅಂದಹಾಗೆ ಎಲ್ಐಸಿ, ಹೌಸಿಂಗ್ ಫೈನಾನ್ಸ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೆನರಾ ಬ್ಯಾಂಕ್, RBL ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ಗಳು ಇವರ ಸಾಲ ಮನ್ನಾವನ್ನು ವಿರೋಧಿಸಿದವಂತೆ. ಆದರೆ ಸುಭಾಷ್ ಚಂದ್ರ ಸಣ್ಣವರಲ್ಲ, ಅಧಿಕಾರದಲ್ಲಿ ಇರುವವರ ಜೊತೆ ಗುರುತಿಸಿಕೊಂಡವರು. ಆದ್ದರಿಂದ ಅವರನ್ನು ಈಗ ವಾಷಿಂಗ್ ಮೆಷಿನ್ನಲ್ಲಿ ಅದ್ದಿ ಶುಭ್ರಗೊಳಿಸಲಾಗಿದೆ. ನಮ್ಮ ದೇಶದ ಕಥೆ ಏನು ಗೊತ್ತಾ? ಸಣ್ಣ ಪುಟ್ಟ ಲೆವೆಲ್ನಲ್ಲಿ ಈಗ ತಿನ್ನುವವರು ಯಾರೂ ಇಲ್ಲ, ಹಾಗೆ ತಿನ್ನುವುದಕ್ಕೆ ಬಿಡುವುದೂ ಇಲ್ಲ. ನಮ್ಮದೆಲ್ಲ ದೊಡ್ಡ ಆಲೋಚನೆಗಳು. ದೊಡ್ಡ ಮಟ್ಟದಲ್ಲಿಯೇ ಭ್ರಷ್ಟಾಚಾರವನ್ನು ಮಾಡಲಾಗ್ತದೆ. ಸಾಲ ಮಾಡುವುದಾದರೆ ಕೋಟಿಗಟ್ಟಲೆ ರೂಪಾಯಿಯಲ್ಲಿ ಸಾಲ ಮಾಡಬೇಕು. ಆ ಬಳಿಕ ಆಡಳಿತ ಪಕ್ಷಕ್ಕೆ ಹತ್ತಿರ ಆಗಬೇಕು. ಹಾಗಾದರೆ ನಿಮ್ಮ ಸಾಲ ಮನ್ನಾ ಮಾಡಲಾಗುತ್ತೆ ಅಷ್ಟೇ.